RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಅರ್ಥಮಾಡಿಕೊಳ್ಳುವ ಸರಣಿಯ 22ನೇ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇದನ್ನು ನಿಮ್ಗೆ ತರುತ್ತಿರುವವರು ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ. ನಮ್ಮ ಧ್ಯೇಯವಾಕ್ಯ ಎಂದಿನಂತೆ ಮಾಹಿತಿಯ ಮೂಲಕ ಸಬಲೀಕರಣ. ಸರಿ, ಇವತ್ತಿನ ಚರ್ಚೆಯನ್ನ ಒಂದು ಆಲೋಚನೆಯೊಂದಿಗೆ ಶುರು ಮಾಡೋಣ. ರಾಜಧಾನಿಯಲ್ಲಿ ಒಂದು ಕಾನೂನು ಜಾರಿಯಾಗುತ್ತೆ, ಆದ್ರೆ ಅದರ ನಿಜವಾದ ಪರಿಣಾಮ ಕಾಣಬೇಕಾಗಿರೋದು ಎಲ್ಲಿ? ಯಾವುದೋ ಒಂದು ಮೂಲೆಯ ಸಣ್ಣ ಹಳ್ಳಿಯಲ್ಲಿ ಅಲ್ವಾ? ಹೌದು, ಕಾಗದದ ಮೇಲಿನ ಹಕ್ಕು ನೆಲದ ಮೇಲೆ ವಾಸ್ತವ ಆಗೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ. ನಿಖರವಾಗಿ ದೆಹಲಿಯಲ್ಲಿ ಮಾಡಿದ ಕಾನೂನು ದಾವಣಗೆರೆಯ ಒಂದು ಸರ್ಕಾರಿ ಕಚೇರಿಯಲ್ಲಿ ರ್ಯಾಂಪ್ ಆಗಿ ಹೇಗೆ ಬದಲಾಗುತ್ತೆ? ಈ ಸಂಪರ್ಕ ಸೇತುವೆ ಯಾವುದು? ಮತ್ತೆ ಆ ಸೇತುವೆನ ನೋಡ್ಕೊಳ್ಳೋ ಸಮಿತಿಯಲ್ಲಿ ಒಬ್ಬಿಬ್ಬರು ಸದಸ್ಯರು ರಾಜೀನಾಮೆ ಕೊಟ್ರೆ ಇಡೀ ಕೆಲಸವೇ ನಿಂತೋಗುತ್ತಾ? ಅತ್ಯುತ್ತಮ ಪ್ರಶ್ನೆಗಳು. ಯಾಕೆಂದ್ರೆ ಇವತ್ತು ನಾವು ಮಾತಾಡ್ಲಿರೋ 2 ಸೆಕ್ಷನ್ಗಳು ಅಂದ್ರೆ ಸೆಕ್ಷನ್ 72 ಮತ್ತು 73 ನೀವು ಕೇಳಿದ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಒಂದು, ಕಾನೂನನ್ನು ಸ್ಥಳೀಯ ಮಟ್ಟಕ್ಕೆ ತಲುಪಿಸುವ ಒಂದು ವ್ಯವಸ್ಥೆಯ ಬಗ್ಗೆ ಹೇಳುತ್ತೆ. ಸರಿ. ಇನ್ನೊಂದು, ಆ ವ್ಯವಸ್ಥೆ ಸಣ್ಣಪುಟ್ಟ ತಾಂತ್ರಿಕ ಕಾರಣಗಳಿಗೆ ನಿಂತು ಹೋಗದಂತೆ ಹೇಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳುತ್ತೆ. ಓ, ಹಾಗಾದ್ರೆ ಒಂದು ಸ್ಥಳೀಯ ಕಾರ್ಯತಂತ್ರ, ಇನ್ನೊಂದು ಅದಕ್ಕೊಂದು ರಕ್ಷಾ ಕವಚ. ಸರಿ, ಹಾಗಾದ್ರೆ ಮೊದಲಿಗೆ ಆ ಕಾರ್ಯತಂತ್ರದ ಬಗ್ಗೆನೇ ಮಾತಾಡೋಣ. ಸೆಕ್ಷನ್ 72 ಅಂಗವಿಕಲತೆ ಕುರಿತ ಜಿಲ್ಲಾ ಮಟ್ಟದ ಸಮಿತಿ. ಹೌದು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಆನ್ ಡಿಸಬಿಲಿಟಿ. ಇದರ ಪ್ರಕಾರ ಪ್ರತಿ ರಾಜ್ಯ ಸರ್ಕಾರವು ಪ್ರತಿ ಜಿಲ್ಲೆಯಲ್ಲೂ ಒಂದು ಸಮಿತಿ ರಚಿಸಬೇಕು ಅಂತ ಹೇಳುತ್ತೆ. ಸರಳವಾಗಿ ಹೇಳೋದಾದ್ರೆ ಏನಿದು ಸಮಿತಿ, ಯಾಕೆ ಬೇಕು? ನೋಡಿ, ಇದೇ ವಿಕೇಂದ್ರೀಕರಣದ ಶಕ್ತಿ. ಕಾನೂನು ರಾಜ್ಯ ಮಟ್ಟದಲ್ಲಿರ್ಬೋದು, ಆದರೆ ಅದರ ಅನುಷ್ಠಾನ ಆಗ್ಬೇಕಾಗಿರೋದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ. ಈ ಸಮಿತಿ ಆ ಕಾನೂನನ್ನು ಜಿಲ್ಲೆಯ ವಾಸ್ತವಕ್ಕೆ ತಕ್ಕಂತೆ ಅಳವಡಿಸಲಿರುವ ಒಂದು ಅಧಿಕೃತ ವೇದಿಕೆ. ಜಿಲ್ಲೆಯ ಅಗತ್ಯಗಳೇನು, ಸವಾಲುಗಳೇನು ಅಂತ ಗುರುತಿಸಿ ಜಿಲ್ಲಾಡಳಿತಕ್ಕೆ ದಾರಿ ತೋರಿಸೋದೇ ಇದರ ಮುಖ್ಯ ಕೆಲಸ. ಹಾಗಾದ್ರೆ ಈ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ? ಇದು ಕೇವಲ ಅಧಿಕಾರಿಗಳ ಸಭೆನಾ ಅಥವಾ ಬೇರೆಯವರಿಗೂ ಜಾಗ ಇದೆಯಾ? ಇಲ್ಲ, ಅದೇ ಇದರ ವಿಶೇಷತೆ. ಇದು ಕೇವಲ ಅಧಿಕಾರಿಗಳ ಸಮಿತಿ ಖಂಡಿತ ಅಲ್ಲ. ಇದರ ರಚನೆಯ ಹಿಂದಿರೋ ತತ್ವವೇ ನಮ್ಮ ಬಗ್ಗೆ ನಮ್ಮನ್ನು ಬಿಟ್ಟು ಏನೂ ಮಾಡಬೇಡಿ ಅನ್ನೋದು. ನಥಿಂಗ್ ಅಬೌಟ್ ಅಸ್ ವಿದೌಟ್ ಅಸ್. ಹೌದು. ಸೊ ಇದರಲ್ಲಿ ಜಿಲ್ಲಾಧಿಕಾರಿ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಇರ್ತಾರೆ. ಆದ್ರೆ ಅವರಿಗಿಂತ ಮುಖ್ಯವಾಗಿ ಅಂಗವಿಕಲತೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ತಜ್ಞರು. ಓ, ಸರಿ. ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತೆ ನೇರವಾಗಿ ಬೇರೆ ಬೇರೆ ಅಂಗವಿಕಲತೆಯುಳ್ಳ ವ್ಯಕ್ತಿಗಳೇ ಇದರ ಸದಸ್ಯರಾಗಿರ್ತಾರೆ. ಇದು ನಿಜಕ್ಕೂ ಬಹಳ ಮುಖ್ಯವಾದ ಅಂಶ. ಅಂದ್ರೆ ಯಾರ ಸಮಸ್ಯೆ ಬಗ್ಗೆ ಚರ್ಚೆ ನಡೀತಿದೆಯೋ ಅವರೇ ಆ ಚರ್ಚೆಯ ಭಾಗವಾಗ್ತಾರೆ. ನಿಖರವಾಗಿ. ನನ್ನೊಬ್ಬರು ಸ್ನೇಹಿತರಿದ್ದಾರೆ. ಅವರು ಗಾಲಿ ಕುರ್ಚಿ ಬಳಸ್ತಾರೆ. ಮಗನ ಸ್ಕೂಲ್ ಮೀಟಿಂಗ್ಗೆ ಹೋಗೋಕೆ ಪ್ರತಿ ಸಲನೂ ಕಷ್ಟಪಡ್ತಾರೆ. ಯಾಕಂದ್ರೆ ಸ್ಕೂಲ್ ಬಿಲ್ಡಿಂಗ್ನಲ್ಲಿ ರ್ಯಾಂಪ್ ಇಲ್ಲ. ಈ ಸಮಿತಿ ಅವರ ತರದ ನೂರಾರು ಜನರ ಧ್ವನಿಗೆ ಒಂದು ಅಧಿಕೃತ ವೇದಿಕೆ ಆಗುತ್ತೆ ಅಲ್ವಾ? ಖಂಡಿತ. ನಿಮ್ಮ ಸ್ನೇಹಿತರ ಸಮಸ್ಯೆಯೇ ಈ ಸಮಿತಿಯ ಕಾರ್ಯವ್ಯಾಪ್ತಿಗೆ ಒಂದು ಉತ್ತಮ ಉದಾಹರಣೆ. ಈ ಸಮಿತಿಯ ಕೆಲಸವನ್ನ 3 ಭಾಗವಾಗಿ ನೋಡ್ಬೋದು. ಮೊದಲನೇದ್ದು ಯೋಜನೆ ಮಾಡೋದು, ಅಂದ್ರೆ ಪ್ಲಾನಿಂಗ್. ಯೋಜನೆ ಅಂದ್ರೆ? ಈಗ ಜಿಲ್ಲೆಯ ಎಲ್ಲಾ ಶಾಲೆಗಳನ್ನ ಹೇಗೆ ಸುಗಮ್ಯಗೊಳಿಸಬಹುದು, ಹೊಸದಾಗಿ ಕಟ್ಟೋ ಸರ್ಕಾರಿ ವಸತಿ ಯೋಜನೆಗಳಲ್ಲಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳನ್ನ ಹೇಗೆ ಸೇರಿಸಿಕೊಳ್ಳಬಹುದು, ಈ ರೀತಿ ಯೋಜನೆ ರೂಪಿಸುವುದು. ಎರಡನೇದು ಸಲಹೆ ನೀಡೋದು, ಅಡ್ವೈಸಿಂಗ್. ಒಂದು ಹೊಸ ಬಸ್ ನಿಲ್ದಾಣ ಕಟ್ತಿದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ ಅಂಧತ್ವ ಉಳ್ಳ ವ್ಯಕ್ತಿಗಳಿಗೆ ಅನುಕೂಲ ಆಗೋ ಹಾಗೆ ಟ್ಯಾಕ್ಟೈಲ್ ಪಾತ್ ಅಳವಡಿಸೋದು ಹೇಗೆ, ಈ ರೀತಿ ತಾಂತ್ರಿಕ ಸಲಹೆಗಳನ್ನು ಕೊಡೋದು. ಸರಿ, ಯೋಜನೆ, ಸಲಹೆ. ಮತ್ತು ಮೂರನೇದ್ದು ಮತ್ತು ಅತ್ಯಂತ ಪ್ರಭಾವವಾದದ್ದು ಮೇಲ್ವಿಚಾರಣೆ, ಮಾನಿಟರಿಂಗ್. ಇವರು ಒಂದ್ರೀತಿ ಜಿಲ್ಲಾ ಮಟ್ಟದ ಕಾವಲುಗಾರರು ಇದ್ದಾಗೆ. ಕಾವಲುಗಾರರು? ಹೌದು. ಸರ್ಕಾರಿ ಯೋಜನೆಗಳು ಸರಿಯಾಗಿ ತಲುಪ್ತಿವಿಯಾ,
ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮೀಸಲಾತಿ ಪಾಲನೆ ಆಗ್ತಿದೆಯಾ, ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ನಡೀತಿದೆಯಾ, ಈ ಎಲ್ಲದರ ಮೇಲೆ ಒಂದು ಕಣ್ಣಿಟ್ಟು ಏನಾದ್ರೂ ತಪ್ಪಾದ್ರೆ ಅದನ್ನ ಜಿಲ್ಲಾಡಳಿತದ ಗಮನಕ್ಕೆ ತರೋದು ಇವರ ಜವಾಬ್ದಾರಿ. ಕೇಳೋಕೆಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ಇಂಥ ಒಂದು ಸಮಿತಿಯ ಕೆಲಸ ನಿಲ್ಲಿಸೋದು ಕೂಡ ಸುಲಭ ಅನ್ಸುತ್ತೆ. ಅದರ ಉದ್ದೇಶವನ್ನ ಪ್ರಶ್ನಿಸೋ ಬದಲು ಅದರ ರಚನೆಯಲ್ಲೇ ಒಂದು ಸಣ್ಣ ತಾಂತ್ರಿಕ ತಪ್ಪು ಹುಡುಕಿದ್ರೆ ಸಾಕು. ಹೌದು. ಉದಾಹರಣೆಗೆ, ಸಮಿತಿಯಲ್ಲಿ ಇರಬೇಕಾದ ಒಬ್ಬ ಸದಸ್ಯರ ಜಾಗ ಖಾಲಿ ಇದೆ ಅಂತ, ಹಾಗಾಗಿ ನೀವು ತೆಗೆದುಕೊಂಡ ನಿರ್ಧಾರವೇ ಸೆಲ್ಲಾದು ಅಂತ ಯಾರಾದ್ರೂ ವಾದ ಮಾಡಿದ್ರೆ? ಅತ್ಯುತ್ತಮ ಪ್ರಶ್ನೆ. ಈಗ ನೀವು ನಮ್ಮ ಚರ್ಚೆಯನ್ನ ನೇರವಾಗಿ ಸೆಕ್ಷನ್ 73ಗೆ ಅಂದ್ರೆ ನಮ್ಮ ರಕ್ಷಣಾ ಕವಚಕ್ಕೆ ತಂದಿದ್ದೀರಿ. ಹಾ. ಸೆಕ್ಷನ್ 73 ಇದೇ ಸಮಸ್ಯೆಗೆ ಉತ್ತರ ಕೊಡುತ್ತೆ. ಅದು ಹೇಳೋದು ಏನೆಂದ್ರೆ, ಕೇಂದ್ರ, ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಯಾವುದೇ ಖಾಲಿ ಹುದ್ದೆ ಅಥವಾ ರಚನೆಯಲ್ಲಿ ದೋಷ ಇದೆ ಅನ್ನೋ ಕಾರಣಕ್ಕೆ ಅದರ ಯಾವುದೇ ಕಾಯ್ದೆ ಅಥವಾ ನಡಾವಳಿಯನ್ನ ಪ್ರಶ್ನಿಸೋವಂತಿಲ್ಲ. ಓ, ಇದನ್ನು ಸ್ವಲ್ಪ ಬಿಡಿಸಿ ಹೇಳಿ. ಇದರ ನಿಜವಾದ ಅರ್ಥವೇನು? ಇದರ ಅರ್ಥ ಬಹಳ ಸರಳ, ಆದ್ರೆ ಬಹಳ ಶಕ್ತಿಯುತ. ಒಂದು ಉದಾಹರಣೆ ತಗೊಳ್ಳೋಣ. ಜಿಲ್ಲಾ ಸಮಿತಿ ಒಂದು ಶಿಫಾರಸು ಮಾಡುತ್ತೆ. ಜಿಲ್ಲೆಯ ಎಲ್ಲಾ ಸರ್ಕಾರಿ ಬಸ್ಸುಗಳನ್ನ ಮುಂದಿನ 2 ವರ್ಷದಲ್ಲಿ ಗಾಲಿಕುರ್ಚಿ ಸ್ನೇಹಿಯಾಗಿ ಮಾಡಬೇಕು ಅಂತ. ಇದು ದೊಡ್ಡ ನಿರ್ಧಾರ. ಹೌದು. ಆದ್ರೆ ಈ ಬದಲಾವಣೆಯನ್ನ ಇಷ್ಟಪಡದ ಯಾರಾದ್ರೂ ಅಥವಾ ಕೆಲ್ಸವನ್ನ ಮುಂದೂಡಬೇಕು ಅಂಟ್ಕೊಂಡೋರು ಕೋರ್ಟಿಗೆ ಹೋಗಿ ಹೀಗೆ ವಾದಿಸಬಹುದು. ಹೇಗೆ? ಆ ಸಭೆ ನಡೆದಾಗ ಸಮಿತಿಯಲ್ಲಿ ಇರಬೇಕಿದ್ದ ಬೌದ್ಧಿಕ ಅಂಗವಿಕಲತೆಯ ತಜ್ಞರ ಹುದ್ದೆ ಖಾಲಿ ಇತ್ತು. ಸಮಿತಿಯ ರಚನೆಯೇ ಅಪೂರ್ಣ, ಹಾಗಾಗಿ ಅವರ ನಿರ್ಧಾರ ಅಮಾನ್ಯ ಅಂತ. ಓ, ಅಂದ್ರೆ ವಿಷಯದ ಬಗ್ಗೆ ಮಾತಾಡದೆ ಒಂದು ಟೆಕ್ನಿಕಲ್ ಕಾರಣ ಕೊಟ್ಟು ಇಡೀ ಪ್ರಕ್ರಿಯೆನೇ ನಿಲ್ಲಿಸೋ ಪ್ರಯತ್ನ. ನಿಖರವಾಗಿ. ಕಾನೂನು ರಚನೆಕಾರರು ಇಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಯೋಚಿಸಿದ್ದಾರೆ. ಯಾವುದೇ ಒಳ್ಳೆ ಕೆಲಸ ನಿಲ್ಲಿಸೋಕೆ ಸುಲಭ ದಾರಿ ಅಂದ್ರೆ ಅದರ ಕಾರ್ಯವಿಧಾನದಲ್ಲಿ ತಪ್ಪು ಹುಡುಕೋದು. ಸೆಕ್ಷನ್ 73 ಈ ತಾಂತ್ರಿಕ ಕುತಂತ್ರದ ವಿರುದ್ಧ ಒಂದು ಶಕ್ತಿಯುತ ಅಸ್ತ್ರ. ಅದು ಸ್ಪಷ್ಟವಾಗಿ ಹೇಳುತ್ತೆ, ಕೆಲಸದ ಉದ್ದೇಶ ಮುಖ್ಯ, ಸಣ್ಣಪುಟ್ಟ ಕಾರ್ಯವಿಧಾನದ ದೋಷಗಳಲ್ಲ. ಆದರೆ ಒಂದು ವೇಳೆ ಸಮಿತಿಯ ನಿರ್ಧಾರವೇ ಕಳಪೆ ಆಗಿದ್ರೆ, ಪ್ರಮುಖ ತಜ್ಞರು ಇಲ್ಲದೆ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ರೆ, ಈ ಸೆಕ್ಷನ್ ಅದನ್ನು ರಕ್ಷಿಸುತ್ತಾ? ಒಳ್ಳೆಯ ಪ್ರಶ್ನೆ. ಇಲ್ಲ. ಸೆಕ್ಷನ್ 73 ಕೇವಲ ಕಾರ್ಯವಿಧಾನದ ದೋಷದ ಆಧಾರದ ಮೇಲೆ ನಿರ್ಧಾರವನ್ನು ಪ್ರಶ್ನಿಸುವುದನ್ನು ಮಾತ್ರ ತಡೆಯುತ್ತೆ. ಓಕೆ. ಆದ್ರೆ ನಿರ್ಧಾರದ ಅರ್ಹತೆ ಅಂದ್ರೆ ಮೆರಿಟ್ ಆಧಾರದ ಮೇಲೆ ಪ್ರಶ್ನಿಸುವುದನ್ನು ತಡೆಯುವುದಿಲ್ಲ. ಸಮಿತಿಯ ನಿರ್ಧಾರ ಕಾನೂನುಬಾಹಿರವಾಗಿದ್ರೆ, ತಾರತಮ್ಯದಿಂದ ಕೂಡಿದ್ರೆ ಅದನ್ನ ಖಂಡಿತ ಪ್ರಶ್ನಿಸಬಹುದು. ಆದ್ರೆ ಸಭೆಯಲ್ಲಿ ಒಬ್ರು ಕಮ್ಮಿ ಇದ್ರು ಅನ್ನೋ ಕಾರಣಕ್ಕೆ ಒಳ್ಳೆ ಕೆಲಸವನ್ನ ನಿಲ್ಸೋಕೆ ಆಗಲ್ಲ. ಸ್ಪಷ್ಟವಾಯಿತು. ಹಾಗಾದ್ರೆ ನಾವು ಕಲಿತಿದ್ದನ್ನ ಒಮ್ಮೆ ಪರೀಕ್ಷೆ ಮಾಡೋಣ. ಒಂದು ಸಣ್ಣ ರಸಪ್ರಶ್ನೆ. ಖಂಡಿತ, ಕೇಳಿ. ಪ್ರಶ್ನೆ 1. ಸೆಕ್ಷನ್ 72ರಲ್ಲಿ ಹೇಳಿರುವ ಜಿಲ್ಲಾ ಮಟ್ಟದ ಸಮಿತಿಯ ಮುಖ್ಯ ಉದ್ದೇಶವೇನು? ಆ. ವ್ಯಕ್ತಿಗಳಿಗೆ ನೇರವಾಗಿ ಹಣಕಾಸಿನ ನೆರವು ನೀಡುವುದು. ಬ. ಜಿಲ್ಲಾ ಮಟ್ಟದಲ್ಲಿ RPWD ಕಾಯ್ದೆಯ ಅನುಷ್ಠಾನವನ್ನ ಯೋಜಿಸುವುದು, ಸಲಹೆ ನೀಡುವುದು ಮತ್ತು ಮೇಲ್ವಿಚಾರಣೆ ಮಾಡುವುದು. ಕ. ನ್ಯಾಯಾಲಯದ ರೀತಿ ಕೆಲಸ ಮಾಡಿ ತಪ್ಪು ಮಾಡಿದವರನ್ನು ಶಿಕ್ಷಿಸುವುದು. ಆ. ಸರಿಯಾದ ಉತ್ತರ ಅಬ್ಬ. ಅವರ ಪಾತ್ರ ಸಲಹಾತ್ಮಕ ಮತ್ತು ಮೇಲ್ವಿಚಾರಣೆಯದ್ದು, ಕಾನೂನನ್ನ ಸ್ಥಳೀಯ ಮಟ್ಟಕ್ಕೆ ತರೋದು. ಸರಿ. ಪ್ರಶ್ನೆ 2. ಈ ಜಿಲ್ಲಾ ಮಟ್ಟದ ಸಮಿತಿಯ ನಿರ್ದಿಷ್ಟ ಕಾರ್ಯಗಳನ್ನ ಯಾರು ನಿರ್ಧರಿಸುತ್ತಾರೆ? ಆ. ಕೇಂದ್ರ ಸರ್ಕಾರ. ಬ. ಸರ್ವೋಚ್ಚ ನ್ಯಾಯಾಲಯ. ಕ. ರಾಜ್ಯ ಸರ್ಕಾರ. ಉತ್ತರ ಕ. ರಾಜ್ಯ ಸರ್ಕಾರ. ಯಾಕಂದ್ರೆ ಪ್ರತಿಯೊಂದು ರಾಜ್ಯದ ಅಗತ್ಯತೆಗಳು ಬೇರೆ ಬೇರೆ ಇರುತ್ತೆ. ಆ ಸ್ವಾತಂತ್ರ್ಯವನ್ನ ರಾಜ್ಯ ಸರ್ಕಾರಕ್ಕೆ ಕೊಡಲಾಗಿದೆ. ಕರೆಕ್ಟ್. ಈಗ ಕೊನೆಯ ಪ್ರಶ್ನೆ. ಸೆಕ್ಷನ್ 73 ಒಂದು ಹುದ್ದೆ ಖಾಲಿ ಇದ್ರೂ ಸಮಿತಿಯ ಕೆಲಸ ಮುಂದುವರಿಯುತ್ತೆ ಅಂತ ಹೇಳುತ್ತೆ. ಇದು ಮುಖ್ಯವಾಗಿ ಏನನ್ನು ತಡೆಯುತ್ತೆ? ಆ. ಸದಸ್ಯರಿಗೆ ಸಂಬಳ ಸಿಗುವುದನ್ನು. ಬ. ಸಣ್ಣ ಕಾರ್ಯವಿಧಾನದ ವಿಷಯಗಳ ಆಧಾರದ ಮೇಲೆ ಅನಗತ್ಯ ವಿಳಂಬ ಮತ್ತು ಕಾನೂನು ಸವಾಲುಗಳನ್ನ. ಕ. ಸಮಿತಿಯು ಸಭೆಗಳನ್ನು ನಡೆಸುವುದನ್ನು. ಉತ್ತರ ಬ ಅಂತ ಸ್ಪಷ್ಟವಾಗಿ ಹೇಳಬಹುದು. ಇದು ನಿರಂತರತೆಗಾಗಿ ಇರುವ ಒಂದು ರಕ್ಷಣೆ. ಒಳ್ಳೆ ಕೆಲಸಗಳು ಸಣ್ಣ ಕಾರಣಗಳಿಗೆ ನಿಲ್ಲಬಾರದು ಅನ್ನೋ ಉದ್ದೇಶ. ಅದ್ಭುತ. ಹಾಗಾದ್ರೆ ಸೆಕ್ಷನ್ 72 ಮತ್ತು 73ಯ ಮೇಲಿನ ನಮ್ಮ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಯಬಹುದಾದ ಅಂತಿಮ ಪಾಠವೇನು? ಪಾಠ ಇಷ್ಟೇ. ಕಾನೂನು ಅನ್ನೋದು ಕೇವಲ ಒಂದು ಪುಸ್ತಕದಲ್ಲಿರೋ ದಾಖಲೆ ಅಲ್ಲ, ಅದೊಂದು ಜೀವಂತ ವ್ಯವಸ್ಥೆ. ಸೆಕ್ಷನ್ 72 ಈ ವ್ಯವಸ್ಥೆಗೆ ಸ್ಥಳೀಯ ಮಟ್ಟದಲ್ಲಿ ಕಣ್ಣು, ಕಿವಿ, ಕೈಗಳನ್ನ ಕೊಡುತ್ತೆ. ಅದೇ ಜಿಲ್ಲಾ ಸಮಿತಿ.
ಮತ್ತು ಸೆಕ್ಷನ್ 73 ಈ ವ್ಯವಸ್ಥೆಯ ರೋಗ ನಿರೋಧಕ ಶಕ್ತಿ ಇದ್ದ ಹಾಗೆ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳಿಂದ ಅದನ್ನ ರಕ್ಷಿಸಿ ಸುಗಮವಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳುತ್ತೆ. ಅದ್ಭುತವಾದ ಹೋಲಿಕೆ. ಹಾಗಾದರೆ ನಮ್ಮ ಕೇಳುಗರು ಸುಲಭವಾಗಿ ನೆನಪಿಡಲು ಒಂದು ಚಿಕ್ಕ ತುಣುಕು ಹೀಗಿದೆ: ಜಿಲ್ಲಾ ಸಮಿತಿ, ಸ್ಥಳೀಯ ಕಾವಲು, ಖಾಲಿ ಸ್ಥಾನ ಕೆಲಸಕ್ಕೆ ಅಡ್ಡಿಯಿಲ್ಲ. ಅತ್ಯುತ್ತಮವಾಗಿ ಹೇಳಿದಿರಿ. ಇದೇ ಇಂದಿನ ಚರ್ಚೆಯ ಸಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾಯ್ದೆಯ ಉಳಿದ ಪ್ರಮುಖ ನಿಬಂಧನೆಗಳನ್ನ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸಲಿದ್ದೇವೆ. ಆರ್ಎಸ್ಜಿ ಬಳಗದ ನಿರ್ವಾಹಕರ ತಂಡದ ಪರವಾಗಿ ಕೇಳುಗರೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಮುಂದಿನ ಸಂಚಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಂದಿನಂತೆ ನಾವು ಯಾವಾಗಲೂ ಹೇಳೋ ಹಾಗೆ, ದಯವಿಟ್ಟು ಮೂಲ ಕಾಯ್ದೆಯನ್ನು ಓದಲು ಮರೆಯಬೇಡಿ. ನಿಜವಾದ ಶಕ್ತಿ ಇರೋದು ಅದರ ವಿವರಗಳಲ್ಲಿಯೇ. ಧನ್ಯವಾದಗಳು.